ಕತ್ತಲೆ ಯುಗದಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ಸಭೆ ಈ ಸಾರ್ದಿಸ್ ಸಭೆ. ಉಳಿದ ಸಭೆ ಅಂತ್ಯಕಾಲದಲ್ಲಿ ಬೇಕಾಗಿರುವ ಸಭೆ, ಇತರ ಸಭೆಗಳನ್ನು ಬಲಪಡಿಸುವಂಥ ಸಭೆ. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ನಿಮ್ಮ ಸಭೆಗೆ ಪಡೆಯಿರಿ. ರೆವಲೇಷನ್ ರಿವೀಲ್ಡ್ ಈ ಪ್ರಕಟಣೆಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಕೊನೆಯ ಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಮ್ಮೆಲ್ಲರಿಗೂ ಅನುಗುಣವಾಗುವಂಥ ಒಂದು ಉತ್ತಮವಾಗಿರ್ತಕ್ಕಂಥ ಸ್ಟಡಿ. ಬನ್ನಿ, ಇವತ್ತು ಈ ಕಾರ್ಯಕ್ರಮವನ್ನು ನಡೆಸಿಕೊಡಲು ಬಂದಿರತಕ್ಕಂಥ ಅನುಭವಶಾಲಿಗಳು, ಸತ್ಯವೇದವನ್ನು ಓದಿರ್ತಕ್ಕಂಥವ್ರು, ಅವ್ರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತೇನೆ. ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಇವತ್ತು ನಾವು ಒಂದು ಮುಖ್ಯವಾಗಿರ್ತಕ್ಕಂಥ ಸಭೆಯ ಬಗ್ಗೆ ಕಲಿಯಲಿಕ್ಕೆ ಹೋಗ್ತಾ ಇದ್ದೇವೆ. 3ನೇ ಅಧ್ಯಾಯದಲ್ಲಿ ನಮ್ಮ ಆಲೋಚನೆ ಬಂದಿದೆ. 3ನೇ ಅಧ್ಯಾಯ 1ನೇ ವಚನವನ್ನು ನೀವು ಓದಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀನಿ. ಸಾರ್ದೀಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂದು ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಇಲ್ಲಿ ಸ್ವಲ್ಪ ವ್ಯತ್ಯಾಸವಾಗಿರ್ತಕ್ಕಂಥ ಆರಂಭವನ್ನು 3ನೇ ಅಧ್ಯಾಯದಲ್ಲಿ ಯೋಹಾನನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತೀವಿ. ಈ ಸಭೆಯ ವಿಚಾರವನ್ನು ನಾವು ಇನ್ನೂ ಆಳಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಇಲ್ಲಿ 7 ಆತ್ಮಗಳು ಎಂಬತಕ್ಕಂಥ ಅಂಶವನ್ನು ಹೇಳಿದ್ದಾರೆ. ಈ 7 ಆತ್ಮಗಳು 7 ನಕ್ಷತ್ರಗಳು ಇದರ ಬಗ್ಗೆ ಏನು ಅಂತ ನಾವು ತಿರ್ಗಾ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ಸಾರ್ದಿಸ್ ಅಂದರೆ ಏನು? ಸಾರ್ದಿಸ್ ಅಂದರೆ ಉಳಿದದ್ದು, ಪ್ರಿನ್ಸ್ ಆಫ್ ಜಾಯ್, ದಟ್ ವಿಚ್ ರಿಮೈನ್ಸ್, ಅಂದರೆ ಎಲ್ಲವನ್ನ ತಾಳಿಕೊಂಡು ಉಳಿದಂಥದ್ದು ಸಭೆ. ಈ ಒಂದು ಸಭೆಯು 1798ರಿಂದ 1833ರವರೆಗೆ ಇದ್ದಂಥ ಒಂದು ಸಭೆ. ಈ ಸಭೆಯನ್ನು ಏನಂತ ಕರಿತೇವೆ ಅಂದರೆ ದ ಡೈಯಿಂಗ್ ಚರ್ಚ್, ದ ಮಿಡ್ಲ್ ಏಜಸ್ನಲ್ಲಿ. ಯಾಕೆಂದರೆ ಈ ಸಭೆಯಲ್ಲಿ ಒಂದು ರೀತಿಯಾದಂಥ ಹಿಂಸೆಗಳು ಬಂದಾಗ ತಾಳ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ, ಹಾಗೇ ಸಭೆ ಸಾಯ್ಲಿಕ್ಕೆ ಹೋಗ್ತಾ ಇತ್ತು. ಅಂಥ ಸಭೆಗೂ ಸಹ ಸ್ವಾಮಿ ಭರವಸೆಯನ್ನು ನೀಡ್ತಾ ಇದ್ದಾನೆ. ನೀವು ಉಳಿದವರು ಎತ್ತಲ್ಪಡ್ತೀರಾ, ನಿಮ್ಮ ನಂಬಿಕೆಯನ್ನು ಇಟ್ಕೊಳ್ಬೇಕು, ಆಗ ನೀವು ಬೆಳೀಲಿಕ್ಕೆ ಅವಕಾಶ ಇದೆ ಎಂಬುದಾಗಿ. ಇಲ್ಲಿ ನಾವು ಇನ್ನೂ ಸ್ವಲ್ಪ ಆಳಕ್ಕೆ ನಾವು ಓದುವುದಾದರೆ, ಕತ್ತಲೆ ಯುಗದಿಂದ ಹೊರಗಡೆ ಬಂದಿದ್ದೇವೆ, ಆ ವಿಚಾರವನ್ನು ನಾವು ನೋಡಿದ್ದೇವೆ. ಆದರೆ ಆ ಕತ್ತಲೆಯ ಯುಗದ ಒಂದು ಪರಿಣಾಮ ಎಷ್ಟಾಗಿದೆ ಅಂತ ಹೇಳಿದ್ರೆ, ಈ ಒಂದು ಸಭೆಯು ತುಂಬ ಕೆಳಮಟ್ಟ ಅಥವಾ ಆತ್ಮಿಕ ದರ್ಜೆಯಲ್ಲಿ ಆತ್ಮಿಕ ಆರೋಗ್ಯವನ್ನು ನಾವು ತೆಗೆದುಕೊಂಡಾಗ ತುಂಬ, ಈಗಾಗಲೇ ನಾವು ಕಳೆದ ಒಂದು ಕಾರ್ಯಕ್ರಮದಲ್ಲಿ ಕೂಡ ನಾವು ಹೇಳಿದ್ವಿ, ಏನಂದರೆ 1ನೇ ಶತಮಾನದಲ್ಲಿದ್ದಂಥ ಸಭೆ ಇರ್ಬೋದು, 2ನೇ ಸಭೆಗೆ ಬಂದಾಗ, 3ನೇ ಸಭೆಗೆ ಬಂದಾಗ, 4ನೇ ಸಭೆಗೆ ಬಂದಾಗ ಎಲ್ಲೋ ಈ ಆತ್ಮಿಕ ದರ್ಜೆ ಕೆಳಮಟ್ಟಕ್ಕೆ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾನೆ ಇದ್ದೀವಿ. ದಯವಿಟ್ಟು 2ನೇ ವಚನವನ್ನು ಓದಬೇಕು ಪಾಸ್ಟರ್ ರಾಜದಾಸ್. ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು, ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಎಂಥ ಒಂದು ದುಃಖಕರವಾಗಿರ್ತಕ್ಕಂಥ ಒಂದು ವಿಷಯ ಅಲ್ವಾ ಪಾಸ್ಟರ್ ರಾಜದಾಸ್, ಹೇಳಿ. ಅವರ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಇಟ್ ವಾಸ್ ರಿಗ್ರೆಟಬಲ್. ದೇವರು ಭಾಳ ಪಶ್ಚಾತ್ತಾಪಪಡಂತ ಈ ಸಭೆ ನೋಡಿ, ಇಷ್ಟೊಂದು ಪ್ರೀತಿ ಮಾಡಿದ್ರು ಇವರು ನನ್ನನ್ನು ತಿರಸ್ಕಾರ ಮಾಡ್ತಾಯಿದ್ದಾರೆ, ನನ್ನಿಂದ ದೂರ ಹೋಗ್ತಾ ಇದ್ದಾರೆ, ಇಹಲೋಕಕ್ಕೆ ಅಂಟ್ಕೊಳ್ತಾ ಇದ್ದಾರೆ ಅಂಥೇಳಿ ದೇವರು ನಿಜ ಅಂಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸಾರ್ದಿಸ್ ಸಭೆಯನ್ನು ಕುರಿತು. ಸ್ವಾಮಿ ಹೇಳ್ತಾನೆ, ನೀನು ಈ ರೀತಿ ಇರೋದು ಸರಿ ಇಲ್ಲ, ಅಟ್ಲೀಸ್ಟ್ ಉಳಿದವ್ದು ನಾನು ಏನು ಮಾಡಿನೋ ಬಲಪಡಿಸು, ಸ್ಥಿರಪಡಿಸಿ ಮುಂದೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡು, ಇಲ್ಲ ಅಂತ ಹೇಳಿದ್ರೆ ಪರಿಸ್ಥಿತಿ ಭಾಳ ಹದಗೆಡುತ್ತೆ ಎಂಬ ಎಚ್ಚರಿಕೆಯನ್ನು ಸ್ವಾಮಿ ಕೊಡ್ತಾ ಇದ್ದಾನೆ. ಓಕೆ, ಇದರಿಂದ ಆದಂಥ ಘಟನೆಗಳೇನು, ಇದರಿಂದ ಚರಿತ್ರೆಯ ಘಟನೆಗಳು ಏನು ಎಂಬತಕ್ಕಂಥದ್ದನ್ನು ದಯವಿಟ್ಟು ಸ್ವಲ್ಪ ಬೆಳಕನ್ನು ಚೆಲ್ಲಬೇಕು ಅಂತ ಕೇಳ್ಕೊಳ್ತೀನಿ. ಖಂಡಿತವಾಗಿಯೂ ಈ ಸಾರ್ದಿಸ್ನಲ್ಲಿ ಇರ್ತಕ್ಕಂಥ ಸಮಯದಲ್ಲಿ ಪ್ರಾಟೆಸ್ಟೆಂಟಿಸಮ್ ಅಂದರೆ
ಸುಧಾರಣೆಯ ಮಾಡಿದಂಥ ಸಭೆಗಳು ಬೆಳಿಲಿಕ್ಕೆ ಪ್ರಾರಂಭ ಆಯಿತು. ರೆಫರ್ಮೇಷನ್ ಯಾವ ಸಭೆಯಿಂದ ಇದು ಹೊರಗಡೆ ಬಂತು? ರೋಮನ್ ಸಭೆಯಿಂದ ಇದು ಹೊರಗಡೆ ಬಂತು. ಯಾಕೆಂದರೆ ಈ ಒಂದು ಅವಧಿಯಲ್ಲಿ ಹೆಚ್ಚು ಕಡಿಮೆ 100 ಪ್ರಾಟೆಸ್ಟೆಂಟ್ ಸಭೆಗಳು ಬೆಳೆದುಕೊಂಡವು, ಉದ್ಭವ ಆಯಿತು. ಯಾಕೆಂದರೆ 15ನೇ ಶತಮಾನ 16ನೇ ಶತಮಾನದಲ್ಲಿ ಮಾರ್ಟಿನ್ ಲೂಥರ್ ಹಾಕಿರ್ತಕ್ಕಂಥ ಬುನಾದಿಯನ್ನು ಜನರು ಗಂಭೀರವಾಗಿ ಸ್ವೀಕಾರ ಮಾಡಿಕೊಂಡ್ರು, ಓದಲಿಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಓದ್ತಕ್ಕಂಥ ಸಮಯದಲ್ಲಿ ಈ ಒಂದು ರೆಫರ್ಮೇಷನ್ ಸುಧಾರಣೆ ಜನಗಳಿಗೆ ಅರ್ಥ ಆಯಿತು. ಯಾಕೆಂದರೆ ಇಷ್ಟರಲ್ಲಿ ಅವರ ಕೈಗಳಲ್ಲಿ ಸತ್ಯವೇದ ಸಿಕ್ತು, ನೂತನ ಸಭೆಗಳನ್ನ ಮಾಡಿದ್ರು. ಉದಾಹರಣೆಗೆ ಮೆಥೋಡಿಸ್ಟ್ ಸಭೆ, 2 ವ್ಯಕ್ತಿಗಳು ಸ್ಥಾಪನೆ ಮಾಡಿದಂಥ ಸಭೆ. ಒಬ್ಬರು ಜಾರ್ಜ್ ವೈಟ್ಫೀಲ್ಡ್ ಎಂಬತಕ್ಕಂಥವರು, ಇನ್ನೊಬ್ಬರು ಜಾನ್ ವೆಸ್ಲಿ ಮತ್ತು ಅವರ ತಮ್ಮ ಚಾರ್ಲ್ಸ್ ವೆಸ್ಲಿ. ಇವರೆಲ್ಲರೂ ಸಹ 1735ರಿಂದ 38ರವರೆಗೆ ಮೆಥೋಡಿಸ್ಟ್ ಸಭೆ ಅಂದ ಮೇಲೆ ಕೊನೆಯ ಸಭೆಯಾದಂಥ ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಗಿಂತ 200 ವರ್ಷಗಳು ಮುಂಚಿತವಾಗಿ ಸ್ಥಾಪನೆಯಾದಂಥ ಈ ಮೆಥೋಡಿಸ್ಟ್ ಸಭೆ. ಇದೇ ರೀತಿಯಲ್ಲಿ ಲೂಥರನ್ ಸಭೆ, ಬ್ಯಾಪ್ಟಿಸ್ಟ್ ಸಭೆ, ಒಂದೊಂದು ಸಭೆಯು ತಮ್ಮದೇ ಆದಂಥ ತತ್ವಗಳಲ್ಲಿ ಅವರು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದ್ರು. ಇವೆಲ್ಲ ಸಭೆಗಳು ಏನಂದರೆ ಸತ್ತು ಹೋಗಿರ್ತಕ್ಕಂಥ ಸಭೆಗಳನ್ನು ಉತ್ತೇಜನ ಮಾಡಲಿಕ್ಕೋಸ್ಕರ. ಇಲ್ಲಿ ಹೇಳ್ತಕ್ಕಂಥದ್ದು ಈ ಸಾರ್ದಿ ಸಭೆಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥದ್ದು ಅಥವಾ ಸಲಹೆಯನ್ನು ಕೊಡ್ತಕ್ಕಂಥದ್ದು, ಸಾಯುವ ಹಾಗಿದ್ದೀಯ ನೀನು, ಇವರ ಡೈಯಿಂಗ್ ಚರ್ಚ್. ಹಾಗಿರುವಲ್ಲಿ ನಿನ್ನ ದೇವರ ಮುಂದೆ ನಿನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೋ, ಆಗ ನೀನು ಮತ್ತೊಮ್ಮೆ ಬೆಳಿಲಿಕ್ಕೆ ಸಾಧ್ಯವಾಗ್ತದೆ. ಯಾವ ಯಾವ ಸಭೆಗಳು ಇವಾಗ ಕೆಳಗೋಗ್ತಾ ಇದೆ, ಸಾಯ್ತಾ ಇದೆ, ತತ್ವಗಳಿಂದ ಆಗಿರಬಹುದು ಅಥವಾ ಅನೈತಿಕತೆಯಿಂದ ಆಗಿರಬಹುದು, ಆರ್ಥಿಕತೆಯಿಂದ ಆಗಿರ್ಬೋದು, ಯಾವುದೇ ರೀತಿಯಲ್ಲಿ ನೀವು ಕಳೆದಾಗ ಸ್ವಾಮಿ ನೀಡ್ತಕ್ಕಂಥ ಎಚ್ಚರಿಕೆ, ನೀವು ಬೆಳಿಬೇಕಾದ್ರೆ ನಿಮ್ಮ ಸಂಪ್ರದಾಯಗಳನ್ನ ಬಿಡಬೇಕು, ಲೋಕದ ತತ್ವಗಳನ್ನ ಬಿಡಬೇಕು, ಸತ್ಯದ ಕಡೆ ನಿಮ್ಮನ್ನು ಹೊಂದಿಕೊಳ್ಳಬೇಕು. ಆಗ ಕೆಲವು ಹೆಸರುಗಳು ಎಚ್ಚೆತ್ತಾಗಿ ಎದ್ದು ಕಾಣ್ತವೆ. ಫ್ಯೂ ನೇಮ್ಸ್ ಇನ್ ಸಾರ್ಡಿಸ್ ವಿಚ್ ಡಿಫೈಡ್ ದೇರ್ ಗಾರ್ಮೆಂಟ್ಸ್, ಅಂದರೆ ಬೇರೆ ತತ್ವಗಳಿಗೆ ಅವರು ಹೊಂದಿಕೊಳ್ಳಿಲ್ಲ. ಅದಕ್ಕೋಸ್ಕರ ಈ ಸಭೆನ ಉಳಿದದು ಎಂಬುದಾಗಿ ಕರೀತೇವೆ. ಯಾಕೆಂದರೆ ಅಂತ್ಯದಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಎಲ್ಲರೂ ಆತನ ರಾಜ್ಯಕ್ಕೆ ಹೋಗೋದಿಲ್ಲ, ಉಳಿದವರು ಮಾತ್ರ, ದೇವರ ಆಜ್ಞೆಗಳನ್ನು ಕೈಕೊಂಡವರು ಮಾತ್ರ. ಯಾರು ಲೋಕವನ್ನು ತ್ಯಜಿಸ್ತಾರೆ, ನೀತಿ ವಸ್ತ್ರವನ್ನು ಧರಿಸ್ಕೊಳ್ತಾರೆ, ಅವರು ಮಾತ್ರ ಪರಲೋಕ ಹೋಗಲಿಕ್ಕೆ ಸಾಧ್ಯ. ಈ ಸಭೆಯಿಂದ ಬಹಳಷ್ಟು ವಿಷಯಗಳನ್ನು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ಈ ಒಂದು ಸಾರ್ದಿಸ್ ಸಭೆಯಿಂದ ನಾವು ಏನನ್ನು ಕಲಿಬೋದು, ಚರಿತ್ರೆ ಏನು ಹೇಳುತ್ತೆ, ಚರಿತ್ರೆಯಲ್ಲಿ ನಡೆದಿದ್ದಾದರೂ ಏನು ಎಂಬತಕ್ಕಂಥದ್ದನ್ನು ವಿರಾಮದ ನಂತರ ನಾವು ನೋಡೋಣ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಈ ಒಂದು ಸ್ಟಡಿಯನ್ನು ಮುಂದುವರಿಸ್ಕೊಂಡು ಹೋಗೋಣ. 3ನೇ ಅಧ್ಯಾಯ 2ನೇ ವಚನ ಮತ್ತು 3ನೇ ವಚನವನ್ನು ಈ ಸಂದರ್ಭದಲ್ಲಿ ನಾವು ಓದೋಣ. ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು, ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದೆಂದು ನಾನು ಕಾಣಲಿಲ್ಲ. ಆದದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಈಗ ನಾವು ಈಗಾಗಲೇ ಮುಕ್ತಾಯಕ್ಕೆ ಬಂದಿದ್ದೀವಿ 7 ಸಭೆಗಳಲ್ಲಿ. 2ನೇ ಬರೋಣದ ಒಂದು ಮೆನ್ಷನ್ ಈಗ ಬರ್ತಾ ಇದೆ. ಸಿದ್ಧತೆಯನ್ನು ಮಾಡ್ಕೋ, ನಾನು ಕಳ್ಳನ ಪಾದೆಯಲ್ಲಿ ಬರ್ತೀನಿ ಅಂತಕ್ಕಂಥದ್ದನ್ನು ಎಲ್ಲೋ ಒಂದು ಕಡೆ ಈ ಒಂದು ವಚನ ಮಾತ್ರ ನಮಗೆ ತುಂಬ ಮುಖ್ಯವಾಗಿ ನಮ್ಮನ್ನು ನಾವೇ ತಿದ್ದುಕೋಬೇಕು. ನಮ್ಮಲ್ಲಿರ್ತಕ್ಕಂಥ ರಾಜಕೀಯಗಳಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಬೇರೆ ಎಲ್ಲ ಕೆಲಸಗಳನ್ನು ಚೆನ್ನಾಗಿ ಮಾಡ್ತಾಯಿದ್ದೀವಿ, ಚರ್ಚ್ ಪ್ರೋಗ್ರಾಮ್ಗಳನ್ನು ಚೆನ್ನಾಗಿ ಮಾಡ್ತಾಯಿದ್ದೀವಿ, ದೊಡ್ಡ ದೊಡ್ಡ ವಿಚಾರಗಳನ್ನು ಮಾಡ್ತಾಯಿದ್ದೀವಿ. ಆದರೆ 2ನೇ ಬರೋಣಕ್ಕೆ ಸಿದ್ಧರಾಗ್ತಾ ಇದ್ದೀವಾ ಎಂಬತಕ್ಕಂಥ ಒಂದು ಪ್ರಶ್ನೆಗೆ ನಿಮ್ಮ ಉತ್ತರ ಏನು? ಸಾರ್ದಿಸ್ ಸಭೆಗೆ ಸ್ವಾಮಿ ಕೊಟ್ಟ ಎಚ್ಚರಿಕೆನ ಈಗಲೂ ಸಹ ಅದೇ ಎಚ್ಚರಿಕೆ ಕೊಡ್ತಾನೆ. ನಿನ್ನ ದೇವರ ಆಗಮನಕ್ಕೆ ನಿನ್ನನ್ನು ಸಿದ್ಧಪಡಿಸಿಕೋ ಅಂತೇಳಿ ಆಮೋಸ 4ನೇ ಅಧ್ಯಾಯ 12ನೇ ವಚನ ಹೋದಾಗೆ ಈ ಸಂದೇಶನೂ ಸಹ ನಮಗೂ
ಸೀಮಿತವಾಗಿದೆ. ಕೊನೆಯ ಕಾಲದ ಜನರಿಗೆ ಕ್ರಿಸ್ತನ ಆಗಮನಕ್ಕೆ ಸಿದ್ಧತೆ ಮಾಡ್ಕೊಳ್ಬೇಕಾಗಿದೆ. ಈ ಲೋಕದ ಪಾಪದಿಂದ ನಾವು ಹೊರಗೆ ಬರಬೇಕಾಗಿದೆ. ಅವ್ರ ಸಂಗಡ ನಾವು ಸಂಧಾನ ಮಾಡ್ಕೊಳ್ಬಾರ್ದು, ವಿಭಿನ್ನವಾಗಿರ್ಬೇಕು. ದೇವ್ರ ಮಕ್ಕಳು ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಬೆಳಕಿನ ಮಕ್ಕಳು. ಕತ್ತಲೆ ಬೆಳಕು ಎರಡೂ ಒಂದಿರ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಹೊರಗಡೆ ಬರಲೇಬೇಕು, ಸತ್ಯದಲ್ಲಿ ಉಳಿಬೇಕು. ಅವ್ರಿಗೆ ಮಾತ್ರ ಸ್ವಾಮಿ ಹೇಳ್ತಾನೆ, ಈ ಥರ ಸಿದ್ಧತೆ ಇದ್ದಾಗ ಮಾತ್ರ ನೀವು ಒಂದು ಸುಕ್ಷೇಮವಾದಂಥ ಸ್ಥಿತಿಲಿದ್ದಾಗ ಇರಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಸ್ಥಿತಿ ಭಾಳ ಗಂಭೀರವಾಗಿರುತ್ತೆ ಎಂಬುದಾಗಿ ಸ್ವಾಮಿ ಎಚ್ಚರಿಸ್ತಾ ಇದ್ದಾನೆ. ವಂಡರ್ಫುಲ್. ಮುಂದುವರಿಸಿ ಪಾಸ್ಟರ್ ಪ್ರಸನ್ನ. ಇಲ್ಲಿ ಸಾರ್ದಿಸ್ ಸಭೆಯಲ್ಲಿ ಪ್ರಾರಂಭದಲ್ಲಿ ಈ ಸಭೆ ಏನಾಗ್ತಾ ಇತ್ತು ಅಂದರೆ ಪ್ರಾಟೆಸ್ಟೆಂಟ್ ಎಂಬತಕ್ಕಂಥ ಸಭೆಯಲ್ಲಿ ಉನ್ನತವಾಗಿ ಬೆಳೀತಾ ಇತ್ತು. ಆದರೆ ಬೆಳೆಯುತ್ತಾ ಆ ಪ್ರಾಟೆಸ್ಟೆಂಟ್ ಸಭೆಯು ಸಹ ಕೆಳಗಡೆ ಬಂತು. ಕಾರಣ ಏನಂದರೆ ಈ ಒಂದು ಸಭೆ ಮತ್ತು ಸ್ಟೇಟ್ ಅಥವಾ ರಾಜಕೀಯ ಅವರೇನಾದರೂ ಹೊಂದಾಣಿಕೆ ಮಾಡಿಕೊಂಡ್ರು. ಕೆಲವು ಬಹಳ ಕಠಿಣವಾದಂಥ ಕ್ರಿಯೆಗಳನ್ನು, ತತ್ವಗಳನ್ನು ಇವರು ಸಭೆಯಲ್ಲಿ ತರಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದು ಮಾತ್ರವಲ್ಲ, ಯಾವ ತತ್ವಗಳು ಸಭೆಯಲ್ಲಿ ಅಥವಾ ಸತ್ಯದಲ್ಲಿ ಇಲ್ಲವೋ ಆ ಸತ್ಯವನ್ನು ಪರಿಪಾಲನೆ ಮಾಡಲಿಕ್ಕೆ ಮಾಡಿಕೊಂಡ್ರು. ಇನ್ನೊಂದು, ಈ ಸುಧಾರಣೆಯನ್ನು ಎದುರಿಸ್ತಕ್ಕಂಥವ್ರು ಕೆಲವರಿದ್ದರು. ಇದು ಮಾಡೋದು ಸರಿ ಇಲ್ಲ, ನಾವು ತಾಯಿ ಸಭೆಯನ್ನು ಎದುರಿಸಬಾರ್ದಾಗಿತ್ತು ಎಂಬುದಾಗಿ ಅವರು ಕಠಿಣವಾಗಿ ಎತ್ಕೊಂಡ್ರು. ಮತ್ತು ಕೊನೆಯದಾಗಿ ನೋಡ್ತೇವೆ, ಈ ಕಾಲದಲ್ಲಿ ಇಟ್ ಈಸ್ ಕಾಲ್ಡ್ ಏಜ್ ಆಫ್ ರೀಸನ್. ಅಂದರೆ ಇವತ್ತು ನೀವು ಯಾವುದನ್ನು ಹೇಳದೇ ಇದ್ರೂ ಜನ ಅದಕ್ಕೇನು ಮಾಡ್ತಾರೆ, ಒಂದು ತರ್ಕ ಇಟ್ಟಿರ್ತಾರೆ. ಈಗ ಯಾಕೆ ಆಗಬಾರ್ದಾಗಿತ್ತು, ಹಾಗೆ ಯಾಕೆ ಆಗಬಾರ್ದಾಗಿತ್ತು. ಇದು ಏನಾಗ್ತಾ ಇತ್ತು ಅಂದರೆ ಸಭೆಯ ಒಂದು ಜ್ಞಾನ ಬೆಳೀತಾ ಇರ್ಬೋದು, ಆದರೆ ಆತ್ಮಿಕವಾಗಿ ಕುಗ್ಗಿ ಹೋಗ್ತಾ ಇತ್ತು, ನಂಬಿಕೆ ಕುಗ್ಗಿ ಹೋಗ್ತಾ ಇತ್ತು. ಮನುಷ್ಯ ಇವತ್ತು ದೇವರನ್ನು ನಂಬೋದಕ್ಕಿಂತ ಹೆಚ್ಚಾಗಿ ತರ್ಕ ಮಾಡ್ತಾ ಇದ್ದಾನೆ. ಈಗ ಯಾಕೆ ಮಾಡಬಾರ್ದಾಗಿತ್ತು ದೇವರು, ಹಾಗೆ ಯಾಕೆ ಮಾಡಬಾರ್ದಾಗಿತ್ತು ದೇವರು ಎಂಬುದಾಗಿ. ಅವು ಎಲ್ಲ ಮಧ್ಯದಲ್ಲೂ ಸಹ ಸ್ವಾಮಿ ಒಂದು ವಿಷಯವನ್ನು ನಮಗೆ 4ನೇ ವಚನದಲ್ಲಿ ಕೊಡ್ತಾನೆ. ಓದಿ ದಯವಿಟ್ಟು. 3ನೇ ಅಧ್ಯಾಯ 4ನೇ ವಚನ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ದೀಸ್ನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಇದು ತಾನೇ ನಿಜವಾಗ್ಲಿಯೂ ಸಾರ್ದಿಸ್ನ ಗುಣಗಳು. ಕೆಲವರು ಇದ್ದೀರಾ, ಅವರೇನು ಮಾಡಿದ್ದೀರಾ, ನೀವು ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ನೀವು ಎದುರಿಸಿದ್ದೀರಾ, ನೀವು ಹೊರಗಡೆ ಬಂದಿದ್ದೀರಾ. ನೀವು ಅವರು ನನ್ನ ಜೊತೆಯಲ್ಲಿ ನೀಡುವವರು, ಅವರು ಯೋಗ್ಯರಾಗಿದ್ದಾರೆ. ಸ್ವಲ್ಪ ಜನರು, ಅದನ್ನೇ ತಾನೇ ಸಾರ್ದಿಸ್ ಅಂದರೆ ಉಳಿದವರು. ಯಾರು ಸಂಧಾನ ಮಾಡಿಕೊಳ್ಳುವುದಿಲ್ಲವೋ, ಯಾರು ಲೋಕದ ತತ್ವಗಳಲ್ಲಿ ತಮ್ಮನ್ನು ಹೊಂದಿಸಿಕೊಳ್ಳುವುದಿಲ್ಲವೋ, ಯಾರು ಸತ್ಯವೇದಕ್ಕೆ ವಿರೋಧವಾಗಿ ಹೋಗುವವರನ್ನು ಪರಿಪಾಲನೆ ಮಾಡೋದಿಲ್ಲವೋ ಅಂಥವರೆಲ್ಲರೂ ಸಹ ಉಳಿದವರು. ಸ್ವಲ್ಪ ಜನ. ಯಾಕೋಬ 1ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿ. ನಿಜವಾದ ಧರ್ಮ ಅಂದರೆ ಏನು? ಯಾಕೋಬ 1ನೇ ಅಧ್ಯಾಯ 27ನೇ ವಚನ. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪಾರಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವಾಗಿರುವ ಭಕ್ತಿ. ಉಳಿದವರು ಪರಿಪಾಲನೆ ಮಾಡ್ತಕ್ಕಂಥ ನಿಜವಾದ ಧರ್ಮ ಇದು. ಸಭೆಗೆ ಹೋಗೋದು ಒಂದು ಕಡೆ, ದಶಮ ಭಾಗ ಕೊಡೋದು ಒಂದು ಕಡೆ, ನಾನು ನೀತಿವಂತನಾಗಿದ್ದೇನೆ ಎಂಬುದಾಗಿ ಹೇಳ್ಕೊಳ್ಳೋದು ಒಂದು ಕಡೆ. ಆದರೆ ನಿಜವಾದ ಧರ್ಮ, ನೀವು ವಿಧವೆಯರನ್ನು ಗಮನಿಸ್ತಾ ಇದ್ದೀರಾ, ನೀವು ಬಡವರಿಗೆ ಸಹಾಯ ಮಾಡ್ತಾ ಇದ್ದೀರಾ, ದೇವರ ಪ್ರೀತಿ ನಿಮ್ಮಲ್ಲಿ, ಲೋಕದ ಕಪ್ಪು ಚುಕ್ಕೆಗಳು ನಿಮ್ಮನ್ನು ಅಂಟುಕೊಂಡಿದೆಯಾ, ಲೋಕದ ಆಕರ್ಷಣೆ ನಿಮ್ಮಲ್ಲಿದೆಯಾ, ಇದೆಲ್ಲದಿಂದಲೂ ಹೊರಗಡೆ ಬಂದಾಗ ಮಾತ್ರ ನೀವು ಉಳಿದ ಸಭೆ ಆಗಲಿಕ್ಕೆ ಸಾಧ್ಯ. ಉಳಿದವರು ಅಂದರೆ ಲೋಕವನ್ನು ಬಿಟ್ಟು ಸತ್ಯವನ್ನು ಸಂಪೂರ್ಣವಾಗಿ ಪರಿಪಾಲನೆ ಮಾಡ್ತಕ್ಕಂಥವರು. ವಂಡರ್ಫುಲ್. ಇದರ ಬಗ್ಗೆ ನಾವು ಬಹಳಷ್ಟು ವಿಚಾರಗಳನ್ನು ಮಾತಾಡ್ಬೋದು. ಈಗ ಉಳಿದವರು ಅನ್ನೋ ಒಂದು ಪದ ಎಲ್ಲೋ ಒಂದು ಕಡೆ ಒಂದು ಸಭೆ ಅಥವಾ 2 ಸಭೆ ಮಾತ್ರ ಅದನ್ನು ಉಪಯೋಗಿಸ್ತಾ ಇದೆ ಅಂತ ನನ್ನ ಒಂದು ಅನುಭವಕ್ಕೆ ಬಂದಂಥ ಒಂದು ವಿಷಯವನ್ನು ನಾನು ಹಂಚ್ಕೊಳ್ತಾ ಇದ್ದೀನಿ. ಈ ರೆಮಿನೆಂಟ್ ಎಂಬತಕ್ಕಂಥ ಪದವನ್ನು ಬರೀ ಅಡ್ವೆಂಟಿಸ್ಟ್ನವ್ರು ಮಾತ್ರ ಉಪಯೋಗಿಸ್ತಾ ಇದ್ದಾರಾ ಅಥವಾ ಬೇರೆಯವ್ರು ಕೂಡ ಆ ರೀತಿಯಾಗಿ ಜನರು ಇದ್ದಾರಾ? ಎಲ್ಲರೂ ಹೇಳ್ಕೊತಾರೆ ನಾವು ಉಳಿದವರು ಅಂತೇಳಿ.
ಆದರೆ ನಿಜವಾಗ್ಲೂ ಉಳಿದವ್ರು ಯಾರು ಅಂತ ಹೇಳಿದ್ರೆ ಸತ್ಯದಲ್ಲಿ ಉಳಿದವರು. ಸತ್ಯವನ್ನು ಬಿಟ್ಟು ಉಳಿಯೋದು ಭಾಳ ಸುಲಭ, ಆದರೆ ಸತ್ಯದಲ್ಲೇ ಉಳಿಯೋದು ಭಾಳ ಕಷ್ಟ ಆಗಿದೆ. ಇವತ್ತು ಸತ್ಯ ಸಂಪ್ರದಾಯ ಎರಡನ್ನೂ ಮಿಶ್ರಗೊಂಡಿದೆ. ಎಲ್ಲ ಸಭೆಗಳಲ್ಲಿ ಎರಡನ್ನೂ ಪಾಲಿಸ್ತಾ ಇದ್ದಾರೆ. ನಾವೆಲ್ಲ ದೇವ್ರ ಮಕ್ಕಳು ಅಂತ ಹೇಳ್ಕೊಳ್ತಿದ್ದಾರೆ. ಆದರೆ ನಿಜವಾದ ದೇವ್ರ ಮಕ್ಕಳು ಅಂತ ಹೇಳಿದ್ರೆ ಆ ಸತ್ಯವನ್ನು ಅನುಸರಿಸಿ ಸತ್ಯಕ್ಕೆ ತಕ್ಕವಾಗಿ ಭದ್ರಾಗಿ ಜೀವಿಸುವಂಥವರೇ ಕೊನೆ ತನಕ ತಾಳುವವನ ಧನ್ಯನಂತ ಹೇಳ್ತಾರೆ. ಹಿಂಸೆಯನ್ನು ತಾಳ್ಕೊಂಡು, ಕಷ್ಟವನ್ನು ತಾಳ್ಕೊಂಡು ನಿಷ್ಠೆಯಿಂದ ಇರ್ತಕ್ಕಂಥವರೇ ಉಳಿದವರು. ಈ ಒಂದು ವಿಚಾರವನ್ನು ನಾವು ಎಷ್ಟೋ ಸಂದರ್ಭಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ಆದರೂ ನಾವು ಆ ಸಂಖ್ಯೆಯಲ್ಲಿ ಇರಬೇಕು ಎಂಬತಕ್ಕಂಥ ವಿಷಯವನ್ನು ಮರಿತೀವಿ. ಇದರ ಬಗ್ಗೆ ನಾವು ಇನ್ನೂ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ವೆಲ್ಕಮ್ ಬ್ಯಾಕ್. ಈ ಇನ್ನೊಂದು ಸಭೆಯ ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಇದರಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ಅಂಶವೇನು ಮತ್ತು ಆ ಸಭೆ ಆಗಿನ ಸಮಯದಲ್ಲಿ ಕಲಿಬೇಕಾಗಿರ್ತಕ್ಕಂಥ ಅಂಶ ಏನು ಎಂಬತಕ್ಕಂಥದ್ದನ್ನು ನಾವು ಈಗ ದೇವರ ವಾಕ್ಯದ ಮೂಲಕ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. 3ನೇ ಅಧ್ಯಾಯ ಮೊದಲನೇ ಭಾಗವನ್ನು ಓದಿ ಆನಂತರ 5 ಮತ್ತು 6ಕ್ಕೆ ಬರೋಣ. ಈ 3ನೇ ಅಧ್ಯಾಯವನ್ನು ನಾವು 3ನೇ ವಚನವನ್ನು ಓದುವುದಾದರೆ ಅಲ್ಲಿ ಇರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು 5 ಮತ್ತು 6ರಲ್ಲಿ ನಾವು ನೋಡಬಹುದು. ಪಾಸ್ಟರ್ ರಾಜದಾಸ್ ದಯವಿಟ್ಟು ಸಹಾಯ ಮಾಡಿ. ಆದುದರಿಂದ ನೀನು ಹೊಂದಿದ ಉಪದೇಶವನ್ನು ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ಈ ದೇವರ ಕಡೆಗೆ ತಿರುಗಿಕೋ ಆದಿ ಕಾಂಡದಿಂದ ನಾವು ನೋಡುವುದಾದರೆ ದೇವರು ಸತತವಾಗಿ ತನ್ನ ಮಕ್ಕಳಿಗೆ ನನ್ನ ಕಡೆ ತಿರ್ಕೋ ಅಂತ ಯಾವಾಗಲೂ ಹೇಳ್ತಿದ್ದಾರೆ. ಆದರೂ ಮನುಷ್ಯನಿಗೆ ಮರುವ ಅಥವಾ ಅದು ಏನದು ಪ್ರಾಬ್ಲಮ್? ಮರುವಲ್ಲ, ಇದು ದಿಟ್ಟತನ, ಧೈರ್ಯದಿಂದ ದೇವರನ್ನ ವಿರೋಧಿಸೋದು. ದೇವರು ಕರೆದ್ರೂ ಸಹ ಯಾಕೆ ಹೋಗಬೇಕು, ನಾನು ಹೀಗೆ ಹೋಗ್ತೀನಿ, ನಾನು ಹೀಗೆ ಮಾಡ್ತೀನಿ, ಈಗ ಆದರೆ ಏನಾಗುತ್ತೆ ನೋಡೇ ಬೇಡೋಣ. ಅದೇ ಅವಳು ಮಾಡೋದು. ಸ್ವಾಮಿ ಹೇಳ್ದ ತಿನ್ಬೇಡ ಅಂತ ಹೇಳ್ದ, ತಿಂದ್ರೆ ಏನಾಗುತ್ತೆ ನೋಡೇ ಬೇಡೋಣ, ನಾನು ದೇವ್ರಂಗೆ ಆಗ್ತೀನಂತೆ, ನನ್ನ ದೇವ್ರಾಗ್ಲಿಕ್ಕೆ ಬಿಡ್ತಾ ಇಲ್ವೇನೋ ಅಂತ ದೇವ್ರನ್ನೇ ಸಂಶಯ ಪಟ್ಟು ಸೈತಾನನ ಮೋಸಕ್ಕೆ ಒಳಗಾದರು. ಇದು ಈಗಿನ ಕಾಲದ ಪರಿಸ್ಥಿತಿನೂ ಅಷ್ಟೇ. ದೇವರು ಹೇಳಿದ್ರೆ ಒಳ್ಳೇದು ಹೇಳಿದ್ರೆ ಯಾರು ನಂಬಲ್ಲ, ಕೆಟ್ಟದ್ದು ಹೇಳಿದ್ರೆ ಜಲ್ದಿ ನಂಬಿಡ್ತಾರೆ. ಒಳ್ಳೇದು ಹೇಳಿದ್ರೆ ಎದ್ದು ಬಂದು ಎದೆ ಓದ್ದಂಗೆ ಅಂತ ಅರ್ಥ ಹೇಳ್ತಾರೆ. ಅದು ಮಾನವನ ಪ್ರವೃತ್ತಿ ಆಗಿದೆ. ಇದು ಸಾರಥಿ ಸಭೆಯೂ ಹಾಗೆ. ಅದಕ್ಕೇ ಸ್ವಾಮಿ ಹೇಳ್ತಾನೆ, ಅದೇ ಇಟರ್ನಲ್ ಮೆಸೇಜ್ ಗಾಸ್ಪಲ್, ಟರ್ನ್ ಅಂಟು ಮೀ, ನನ್ನ ಕಡೆ ತಿರುಗೋ, ನನ್ನ ಕಡೆ ತಿರುಗಿದ್ರೆ ನೀನು ದೀರ್ಘಕಾಲ ಜೀವಿಸ್ತೀಯ. ನನ್ನ ಕಡೆ ತಿರುಗಿದ್ರೆ ಏನಾಗುತ್ತೆ ಅಂತ ನಾವು ನೋಡೋಣ. 5ನೇ ವಚನ ಮತ್ತು 6ನೇ ವಚನವನ್ನು ಓದು. ಜಯಶಾಲಿಗೆ ಹೀಗೆ ಶುಭ ವಸ್ತ್ರಗಳನ್ನು ಹೊದಿಸುವರು, ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತನ ಮುಂದೆಯೂ ಒಪ್ಪುವೆನು. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಅದ್ಭುತವಾಗಿ ತಂದೆಯ ಮುಂದೆ ನಿಮ್ಮ ಹೆಸರನ್ನು ಪ್ರಸ್ತಾಪ ಮಾಡಿ ರೆಕಮೆಂಡೇಶನ್ ಅಂತ ಹೇಳ್ತಾರಲ್ಲ, ಒಂದು ದೊಡ್ಡ ವ್ಯಕ್ತಿ ಒಂದು ರೆಕಮೆಂಡೇಶನ್ ನಮಗೆ ಕೊಟ್ಟರೆ ಕೆಲಸ ಸಿಗುತ್ತೆ, ಡಿಸ್ಕೌಂಟ್ ಸಿಗುತ್ತೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ನೀವು ತಿದ್ದುಕೊಂಡ್ರೆ ನಿಮ್ಮ ಹೆಸರನ್ನು ನಮ್ಮ ತಂದೆ ಮುಂದೆ ನಾನು ಪ್ರಸ್ತಾಪ ಮಾಡ್ತೀನಿ. ತಂದೆ ಮಗನ ಮಾತು ಖಂಡಿತವಾಗ್ಲೂ ಕೇಳ್ತಾರೆ, ನಮಗೆ ಆ ಬಹುಮಾನವನ್ನು ಕೊಡ್ತಾರೆ ಎಂಬತಕ್ಕಂಥದ್ರಲ್ಲಿ ಯಾವ ಒಂದು ಸಂದರ್ಭದಲ್ಲೂ ಸಂಶಯ ನಮಗೆ ಬೇಕಾಗಿಲ್ಲ. ಏನಂತೀರ? ಇಲ್ಲಿ ಸಾರಥಿ ಸಭೆಯಲ್ಲಿ ದೇವರು ಆ ಸಾಯುತ್ತಿರುವ ಸಭೆಗೆ ಮನುಷ್ಯರ ಮೂಲಕವಾಗಿ ಮತ್ತು ಚಿಹ್ನೆಗಳ ಮೂಲಕವಾಗಿ, ಗುರುತುಗಳ ಮೂಲಕವಾಗಿ, ಸಾಂಕೇತಿಕ ವಿಷಯದಲ್ಲಿ ಅವರನ್ನು ಆಹ್ವಾನ ಮಾಡ್ತಾ ಇದ್ದಾನೆ. ಅನೇಕ ವ್ಯಕ್ತಿಗಳು ಸಾರಥಿ ಸಭೆಯಲ್ಲಿ ಹುಟ್ಟುಕೊಂಡ್ರು. ವಿಲಿಯಂ ಮಿಲ್ಲರ್ ಬಹಳ ಪ್ರಾಮುಖ್ಯವಾದಂಥ, ಜೋಸೆಫ್ ಹುಲ್ಫ್, ಜೋಸೆಫ್ ಲಿಚ್, ಇವರೆಲ್ಲರೂ ಸಹ ಆ ಸಮಯದಲ್ಲಿದ್ದಂಥ ವ್ಯಕ್ತಿಗಳು. ಉಳಿದವರು ಅವರ ಮೂಲಕವಾಗಿ ಬಂದಂಥ ಸಂದೇಶಗಳು ನಿಮಗೆ ನಾಟಬೇಕು. ವಿಲಿಯಂ ಮಿಲ್ಲರ್ ಆ ಕಾಲದಲ್ಲಿಯೇ ಪ್ರಸಂಗ ಮಾಡ್ದ, ಯೇಸು ಕ್ರಿಸ್ತನು ಬರ್ತಾನೆ, ಸಿದ್ಧರಾಗಬೇಕು ಎಂಬುದಾಗಿ ಒಂದು ಬುನಾದಿಯನ್ನು ಹಾಕಿದಂಥ ಆ ವಿಲಿಯಂ ಮಿಲ್ಲರ್ ಎಂಬತಕ್ಕಂಥವನು. ಅಂಥವರಿಗೆ ಸ್ವಾಮಿ ಕೊಡ್ತಕ್ಕಂಥ ಒಂದು ಭರವಸೆಯ ಮಾತುಗಳು, ನೀವು ಜಯಶಾಲಿಗಳಾಗಿದ್ದೀರಾ, ನಿಮ್ಮ ಹೆಸರುಗಳನ್ನು ನಾನು ಜೀವಬಾಧ್ಯರ ಪಟ್ಟಿಯಿಂದ ತೆಗೆದು ಹಾಕುವುದಿಲ್ಲ. ಯಾರು ಸತ್ಯಕ್ಕೋಸ್ಕರ ಉಳಿದುಕೊಳ್ಳುತ್ತಾರೆ,
ಸತ್ಯಕ್ಕೋಸ್ಕರ ಹಿಂಸೆಯನ್ನು ತಾಳಿಕೊಳ್ಳುತ್ತಾರೆ. ಇವರೆಲ್ಲರನ್ನ ಸ್ವಾಮಿ ಪ್ರಶಂಸೆ ಮಾಡುವುದು ಮಾತ್ರವಲ್ಲ, ಅವರನ್ನು ಪರಲೋಕದ ಜೀವಬಾಧ್ಯರ ಪಠ್ಯದಲ್ಲಿ ಶಾಶ್ವತವಾಗಿ ಇಡ್ತಾರೆ ಎಂಬುದಾಗಿ. ಎಂಥ ವಂಡರ್ಫುಲ್ ವಿಷಯ. ಆ ವಾಕ್ಯವನ್ನು ನಾವು ಪದೇ ಪದೇ ಗಮನಿಸುವಾಗ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರಿದೆಯಾ, ನಾನು ಇರ್ಲಿಕ್ಕೆ ಯೋಗ್ಯನಾ? ಯಾಕೆಂದರೆ ಯೇಸು ಸ್ವಾಮಿ ಅವನು ಹೇಳ್ತಕ್ಕಂಥದ್ದು, ಇವನು ನನ್ನವನೆಂದು ನಾನೇನು ಮಾಡ್ತೇನೆ, ನನ್ನ ತಂದೆ ಮುಂದೆ ಹೇಳ್ಕೊಡ್ತಾ ಇದ್ದೇನೆ, ಪ್ರಸ್ತಾಪ ಮಾಡ್ತೇನೆ, ಪ್ರಶಂಸೆ ಮಾಡಿ ಕೇಳ್ತೇನೆ, ನಾನು ಕೇಳ್ಕೊಳ್ತಾ ಇದ್ದೇನೆ, ದಯವಿಟ್ಟು ಅವರನ್ನು ಕ್ಷಮಿಸು, ಯಾಕೆಂದರೆ ಅವ್ರಿಗೋಸ್ಕರ ಸಹ ನನ್ನ ಪ್ರಾಣವನ್ನು ಕೊಟ್ಟಿದ್ದೇನೆ ಎಂಬುದಾಗಿ. ಸಾರ್ದಿಸ್ ಸಭೆಯಲ್ಲಿ ಅನೇಕ ಬದಲಾವಣೆಗಳಾಯಿತು, ಅನೇಕ ಸುಧಾರಣೆಗಳಾಯಿತು. ಸಭೆ ಒಂದು ಕಾಲದಲ್ಲಿ ಬೆಳೀತಾ ಇತ್ತು, ಅದೇ ಕಾಲದಲ್ಲಿ ಸಭೆ ಬೀಳಲಿಕ್ಕೂ ಸಹ ಇತ್ತು. ಆ ಬೀಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ಕೆಲವರು ಎದ್ದು ನಿಂತುಕೊಂಡ್ರು. ಪ್ರಿಯರೇ, ಒಂದನ್ನು ತಿಳ್ಕೊಳ್ಬೇಕು, ನಮ್ಮ ಸ್ವಂತ ನ್ಯೂನತೆಗಳನ್ನು, ಕೊರತೆಗಳನ್ನು ನಾವು ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ. ಅದು ಯೇಸು ಕ್ರಿಸ್ತನ ನೀತಿವಂತಿಕೆ ಮಾತ್ರ ನಮ್ಮನ್ನು ಸರಿಪಡಿಸಿಕೊಳ್ಳಲು ಸಾಧ್ಯ. ತಂದೆಯ ಮುಂದೆ ಯಾವ ವ್ಯಕ್ತಿಯು ನಿಂತುಕೊಂಡು ನಾನು ಯೋಗ್ಯನಾಗಿದ್ದಾನೆ ಎಂಬುದಾಗಿ ಹೇಳಲಿಕ್ಕಾಗೋದಿಲ್ಲ. ಆದರೆ ಕ್ರಿಸ್ತನು ನಮ್ಮ ಪರವಾಗಿ ನಿಂತು ಹೇಳ್ತಾನೆ, ಇವನು ಯೋಗ್ಯನಲ್ಲ, ಇವನು ಪಾಪಿ, ಆದರೆ ಅವನ ಪಾಪಕ್ಕೆ ನಾನು ನನ್ನ ಪ್ರಾಣವನ್ನು ಕೊಟ್ಟಿದ್ದೇನೆ, ದಯವಿಟ್ಟು ಅವನನ್ನು ಸ್ವೀಕಾರ ಮಾಡು ಎಂಬುದಾಗಿ ಕೇಳುವಾಗ ಅದಕ್ಕಿಂತ ಇನ್ನೊಬ್ಬ ವ್ಯಕ್ತಿ ನಮ್ಮ ಮಧ್ಯದಲ್ಲಿ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತನೇ ನಮಗೆ ಮಧ್ಯಸ್ಥಿಕನಾಗಿದ್ದಾನೆ. ಇವತ್ತು ಯಾಜಕ ಸೇವೆಯನ್ನು ಮಾಡ್ತಾ ಇದ್ದಾರೆ ಸ್ವಾಮಿ. ವಿಲಿಯಂ ಮಿಲ್ಲರ್ ಹೇಳಿದಂಥ ದಿನಾಂಕ ಅಕ್ಟೋಬರ್ 22, 1844 ಒಂದು ವೇಳೆ ಕ್ರಿಸ್ತನು ಈ ಲೋಕಕ್ಕೆ ಬಾರದೇ ಇರಬಹುದು, ಆದರೆ ಒಂದು ಉನ್ನತವಾದಂಥ ಕರ್ತವ್ಯವನ್ನು ಮಾಡಲಿಕ್ಕೆ ಪರಿಶುದ್ಧ ಸ್ಥಳದಿಂದ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿದ್ದಾರೆ. ಈ ಸತ್ಯವನ್ನು ಅರಿತುಕೊಂಡಂಥ ಅಂತಿಮವಾದಂಥ ಸಭೆ, ಅದನ್ನು ನಾವು ಗುರುತಿಸಬೇಕು. ಯಾರಿಗೆ ಸತ್ಯ ಗೊತ್ತಾಗಿದೆ, ಯಾರು ಕ್ರಿಸ್ತನ ಬರೋಣವನ್ನು ಹೆಚ್ಚು ಪ್ರಚಾರ ಮಾಡ್ತಾ ಇದ್ದಾರೆ, ಯಾರು ಈ ಗೂಢಾರ್ಥಗಳನ್ನು ತಿಳಿದುಕೊಂಡು ಇದರ ಸಾಂಕೇತಿಕ ವಿಷಯಗಳನ್ನು ನಾವು ಸರಳವಾಗಿ ಹೇಳ್ತಾ ಇದ್ದೇವೆ ಎಂಬುದನ್ನು ಗುರುತಿಸಿಕೊಂಡು ಉಳಿದ ಸಭೆಯವರಾಗಿ ನಾವು ಬೆಳಿಬೇಕು. ಈಗ ಉಳಿದ ಸಭೆ ಎಂಬುದಾಗಿ ಲವೋದಿಕೆ ಸಭೆಗೆ ಮಾತ್ರ ಬರೋಲ್ಲ, ಅದು ಸಾರ್ದಿಸಿಂದ ಪ್ರಾರಂಭವಾಗಿದೆ. ಅಲ್ಲಿಂದ ಪ್ರಾರಂಭವಾದಂಥ ಉಳಿದ ಜನ ಕ್ರಿಸ್ತನ ಎರಡನೇ ಬರೋಣ ತನಕ ಸ್ಥಿರವಾಗಿ ನಿಲ್ತಾರೆ. ಈ ಒಂದು ವಚನಗಳನ್ನು ನಾವು ಓದ್ತಾ ಹೋದರೆ ಈ ಸಭೆ ಮಾಡಿದಂಥ ತಪ್ಪುಗಳನ್ನು ನಾವು ಮಾಡಬಾರ್ದು, ಆ ಸಭೆಯಲ್ಲಿ ನಡೆದಂಥ ಒಳ್ಳೆಯ ವಿಚಾರಗಳನ್ನು ನಾವು ಮಾಡಬೇಕು. ದೇವರು ನೇರವಾಗಿ ಹೇಳ್ತಾ ಇದ್ದೇನೆ, ನಾನು ಬರ್ತೀನಿ, ಕಳ್ಳನೋ ಪಾದೆಯಲ್ಲಿ ಬರ್ತೀನಿ, ನೀನು ಸಿದ್ಧನಾಗಿಲ್ಲ ಅಂದರೆ ದ ಹೋಲ್ ಪರ್ಪಸ್ ಇಸ್ ಲಾಸ್ಟ್. ನೀನು ಸಭೆಯಾಗಿ ನಿಂತಿರ್ತಕ್ಕಂಥದ್ದು ಒಂದು ಕಾರಣವಿಲ್ಲದೆ ಇರ್ತಕ್ಕಂಥ ಒಂದು ವಿಷಯ ಅಂತ ನಾವು ನೋಡ್ತೀವಿ. ಖಂಡಿತವಾಗಲೂ ಇದರಿಂದ ನಾವು ಬಹಳಷ್ಟು ವಿಷಯಗಳು ಕಲಿಬೇಕಾಗಿದೆ. ದೇವರು ನಮ್ಮ ಸಭೆಗಳನ್ನು, ಈ ಒಂದು ಸಭೆಯಲ್ಲಿ ನಡೆದಂಥ ಘಟನೆಗಳು ನಮ್ಮ ಸಭೆಯಲ್ಲಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಡೆಸಲಿ ಅಂತಕ್ಕಂಥದ್ದೇ ನಮ್ಮ ಪ್ರಾರ್ಥನೆ ಆಗಿದೆ. ಪಾಸ್ಟರ್ ರಾಜದಾಸ್ ಒಂದು ಸಣ್ಣ ಪ್ರಾರ್ಥನೆಯ ಮೂಲಕ ಈ ದಿನದ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಕೃಪಾಪೂರ್ಣನ ದೇವರೇ ಸ್ವಾಮಿ, ನಮ್ಮ ನಾಮಗಳು ಜೀವಬಾಧ್ಯರ ಪಟ್ಟಿಯಿಂದ ಅಳಿಸಲ್ಪಡದೆ ಅದನ್ನು ಉಳಿಸು ಸ್ವಾಮಿ. ಮೋಶೆ ಮಾಡಿದ ವಿಜ್ಞಾಪನೆಯನ್ನು ನಾವು ಮಾಡುತ್ತಿದ್ದೇವೆ. ಇವತ್ತು ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಬ್ಬ ಭಕ್ತರನ್ನು ಆಶೀರ್ವದಿಸು. ಹೇಳಿದ ನಿನ್ನ ಸೇವಕರನ್ನು ಕರುಣಿಸಿ, ನಾವೆಲ್ಲರೂ ನಿನ್ನ ಆಗಮನದಲ್ಲಿ ನಿತ್ಯ ನಿರಂತರವಾಗಿ ಜೀವಿಸಲು ನೀನೇ ಕಾರ್ಯ ಮಾಡಬೇಕೆಂದು ಯೇಸು ಕ್ರಿಸ್ತನ ಪಾದಕ್ಕೆ ಅಡ್ಡಬಿದ್ದು ಬೇಡಿಕೊಳ್ಳುತ್ತೀನಿ ತಂದೆ. ಆಮೆನ್. ದೇವರು ನಿಮ್ಮಿಬ್ಬರನ್ನು ಆಶೀರ್ವದಿಸಲಿ. ನಮಸ್ಕಾರ.